ಹಾಯ್ ಎಲ್ಲರಿಗೂ. ನಾನಿವತ್ತು ಡ್ರೈ ಫ್ರೂಟ್ ಚಾಕ್ಲೇಟ್ ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾನು ಯಾವುದೇ ಡಿಶ್ ಮಾಡಿದ್ರು ನನ್ನ ಮಗಳಿಗೆ ಸರ್ವ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅವಳದು ಒಂದೇ ರಿಯಾಕ್ಷನ್ ಇರುತ್ತೆ ಯಾವಾಗಲೂ, ವಾವ್ ಸೂಪರ್ ಆಗಿದೆ ಅಂತ ಐ ವಿಲ್ ಬಿ ವೇಟಿಂಗ್ ಫಾರ್ ದ್ಯಾಟ್. ಸೊ ಹಾಗೆ ಈ ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಕೂಡ ಟೇಸ್ಟ್ ಮಾಡಿದ್ದೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದಂತ. ನಾನಿಲ್ಲಿ ಮನೇಲಿದ್ದ ಒಂದು 4-5 ಥರ ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೆ. ಸೊ ನಿಮಗೆ ಎಷ್ಟು ಥರ ಬೇಕೋ ಅಷ್ಟು ಥರ ತಗೊಳ್ಳಿ. ನಾನಿಲ್ಲಿ ಯಾವುದೇ ರೀತಿ ಆಡೆಡ್ ಶುಗರ್ ಇಲ್ಲ ಬೆಲ್ಲನ ಯೂಸ್ ಮಾಡ್ತಾ ಇಲ್ಲ. ಸೊ ಮ್ಯಾಂಡೇಟರಿ ಇಂಗ್ರೀಡಿಯೆಂಟ್ ಆಗಿ ಖರ್ಜೂರನ ತಗೋಬೇಕಾಗುತ್ತೆ. ಸೊ ಇಲ್ಲಿ ಬೇರೆ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ನಿಮ್ಮ ಚಾಯ್ಸ್. ಮೊದಲಿಗೆ ಬಾದಾಮಿ ತಗೋತಾ ಇದ್ದೀನಿ. ಅದನ್ನ ವಾಶ್ ಮಾಡಿಕೊಂಡು ಅದನ್ನ ಎಕ್ಸಸ್ ವಾಟರ್ನ ರಿಮೂವ್ ಮಾಡಿದ್ದೀನಿ. ಸೊ ಹಾಗೆ ಇದನ್ನ ಸಣ್ಣ ಸಣ್ಣಗೆ ಚಾಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ನೈಫ್ ತರಿಸಿದೆ ಅಮೆಝಾನಲ್ಲಿ, ತುಂಬಾ ಚೆನ್ನಾಗಿದೆ, ತುಂಬಾ ಶಾರ್ಪ್ ಕೂಡ ಇದೆ. ಸೊ ಡ್ರೈ ಫ್ರೂಟ್ಸ್ನ ನೋಡ್ತಾ ಇದ್ದೀರಲ್ಲ ಹೇಗೆ ಫೈನ್ ಚಾಪ್ ಮಾಡ್ತಾ ಇದೆ ಅಂತ. ನಿಮಗೂ ಬೇಕು ಅಂದ್ರೆ ನೀವು ಕೂಡ ಅಮೆಝಾನಿಂದ ಬೈ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ ಗೋಡಂಬಿ ತಗೋತಾ ಇದ್ದೀನಿ. ಗೋಡಂಬಿನೂ ಕೂಡ ಫೈನ್ ಚಾಪ್ ಮಾಡ್ಕೊಳ್ಳಿ. ನಾನು ತಗೊಂಡಿರೋ ಡ್ರೈ ಫ್ರೂಟ್ಸ್ ಬಂದು ಬಾದಾಮಿ, ಗೋಡಂಬಿ, ವಾಲ್ನಟ್, ರೆಸಿನ್ ಮತ್ತೆ ಖರ್ಜೂರ. ಸೊ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಲೈಕ್ ಈ ಥರ ಫೈನ್ ಚಾಪ್ ಮಾಡಿ ಇಟ್ಕೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ನಾವು ಅದನ್ನ ಸ್ಟಿರ್ ಫ್ರೈ ಮಾಡಿ ತುಪ್ಪದಲ್ಲಿ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಸೊ ನೀಟಾಗಿ ಈ ಥರ ಚಾಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಪಿಸ್ತಾ ಆ ಥರ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಲ್ಲ, ಬಿಕಾಸ್ ಮನೇಲಿ ಅವೈಲೇಬಲ್ ಇರಲಿಲ್ಲ. ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನೀಟಾಗಿ ಎಲ್ಲಾನು ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ. ಈಗ ಏನು ಒಣ ದ್ರಾಕ್ಷಿ ಇದೆ ಅದನ್ನು ಹಾಕ್ಕೊಂಡು ಅದಕ್ಕೆ ಈ ಖರ್ಜೂರದು, ನಾನು ಸೀಡ್ಸ್ ಇರೋ ಖರ್ಜೂರ ತಗೊಂಡಿದ್ದೀನಿ. ಅದನ್ನ ಸೀಡ್ಸ್ ಎಲ್ಲ ತೆಗ್ದ್ಬಿಟ್ಟು ಹೀಗೆ ಗ್ರೈಂಡರಿಗೆ ಹಾಕ್ಕೊಂಡು ಒಂದು 2 ಪಲ್ಸ್ ಬರೋ ಥರ ಅದನ್ನ ರುಬ್ಕೋಬೇಕು. ರುಬ್ಕೊಂಡಾಗ ನಮಗೆ ಅಂಟಂಟು ಪೇಸ್ಟ್ ಬರುತ್ತೆ, ಅದೇನೆ ನಮಗೆ ಕಟ್ಟಲಿಕ್ಕೆ ಹೆಲ್ಪ್ ಆಗೋದು. ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡೆ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ ಸಖತ್ ಅಂಟಿದೆ. ಸೊ ಈ ಥರ ಇರಬೇಕು. ಸೊ ನಾನಿಲ್ಲಿ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ ಅಮೂಲ್ ಅವ್ರದ್ದು. ಇದನ್ನು ಕೂಡ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಬಟರ್ ಹಾಕೊಂಡು ಅದಕ್ಕೆ ಇದನ್ನ ಹಾಕೊಂಡು ಮೆಲ್ಟ್ ಮಾಡ್ಕೋಬೇಕು. ಸೊ ಔಟ್ಸೈಡ್ ಕೋಟಿಂಗ್ ಚಾಕ್ಲೇಟ್ ಹಾಕೋದ್ರಿಂದ ಸೊ ಸ್ವಲ್ಪ ಬಟರ್ ಹಾಕಿ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ಕೋಟಿಂಗ್ಗೆ ಹೆಲ್ಪ್ ಆಗುತ್ತೆ. ಕೆಲವರು ಅದ್ರ ಜೊತೆ ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಡ್ರೆ ಅದಕ್ಕೆ ಹಾಲು ಕೂಡ ಮಿಕ್ಸ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಫೈನ್. ಇದು ಕೂಡ ವರ್ಕ್ ಆಗುತ್ತೆ. ನಾನಿಲ್ಲಿ ಓವನಲ್ಲಿ ಅದನ್ನ ಇಟ್ಟು ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಮೆಲ್ಟ್ ಆಗುತ್ತೆ. ಡಾರ್ಕ್ ಚಾಕ್ಲೇಟ್ ಅಲ್ಲಿ ಸ್ವಲ್ಪ ಶುಗರ್ ಕಂಟೆಂಟ್ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ ಡಾರ್ಕ್ ಚಾಕ್ಲೇಟ್ ಚೂಸ್ ಮಾಡಿದ್ದೀನಿ. ಸೊ ನಿಮಗೆ ಯಾವುದು ಟೇಸ್ಟ್ ಇಷ್ಟನೋ ಆ ಚಾಕ್ಲೇಟ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ತುಪ್ಪ ಯೂಸ್ ಮಾಡಿಬಿಟ್ಟು ನಾವೇನು ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ರೀತಿ ಡ್ರೈ ಫ್ರೂಟ್ಸ್ ಏನು ಕಟ್ ಮಾಡಿದ್ದೆ ಅದನ್ನ ಹಾಕ್ಬಿಟ್ಟು ಈ ಥರ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಫ್ರೈ ಮಾಡಬೇಕು ಅಂತೇನಿಲ್ಲ, ಆವಾಗ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಬಿಟ್ಬಿಡುತ್ತೆ. ಅಷ್ಟೊಂದು ಫ್ರೈ ಮಾಡ್ಕೋಬೇಡಿ. ಸೊ ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ನೋಡಿ ಈ ಥರ ಚೆನ್ನಾಗಿ ಒಂದು 2 to 3 ಮಿನಿಟ್ಸ್ ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು. ಸೊ ಫ್ರೈ ಮಾಡಿಕೊಂಡು ನಾನು ಇದಕ್ಕೇನೆ ಏನು ರುಬ್ಕೊಂಡಿದ್ದೆ ಖರ್ಜೂರ ಅದು ಪೇಸ್ಟ್ ಅದನ್ನು ಹಾಕ್ತಾ ಇದ್ದೀನಿ. ಸೊ ಹಾಕ್ಬಿಟ್ಟು ಅದನ್ನು 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ. ಸೊ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಮೆಲ್ಟ್ ಆಗುತ್ತೆ. ಸೊ ನಮಗೆ ಕಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಸೊ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದು ಕೂಡ ಮೆಲ್ಟ್ ಆಗಿ ಡ್ರೈ ಫ್ರೂಟ್ಸ್ಗೆ ಹೊಂದ್ಕೊಂಡಿದೆ. ಇದು ತುಂಬ ಹಾರಬೇಕು ಅಂತೇನಿಲ್ಲ, ಸ್ವಲ್ಪ ಬಿಸಿ ಇದ್ದಂಗೆನೆ ಕೈಗೆ ತುಪ್ಪನ ಸವರ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಮಿದ್ದಿಸಿದ ಮೇಲೆ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ, ಲೈಕ್ ಕಟ್ಟಕ್ಕೆ ಹಾಕ್ತಾ ಇದೆಯಾ ಇಲ್ವಾ ಅಂತ ನೋಡಿ. ನಾನು ಒಂದು ಟ್ರೈ ಮಾಡಿದೆ, ಕಟ್ಟಕ್ಕೆ ಆಗ್ತಾ ಇತ್ತು. ಸೊ ಈ ಥರ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ಳಿ. ನಾನು ಇದು ಮಾಡಿದ್ದು ಈ 1 ವೀಕ್ ಅಷ್ಟೇನೆ, ಎಲ್ಲ ಖಾಲಿ ಆಗೋಯ್ತು. ಎಲ್ರಿಗೂ ತುಂಬಾ ಇಷ್ಟ ಆಯ್ತು ಆ ಚಾಕ್ಲೇಟ್ ಕೋಟಿಂಗ್ ಒಳಗಡೆ ಡ್ರೈ ಫ್ರೂಟ್ಸ್ ಟೇಸ್ಟ್. ಎಲ್ರಿಗೂ ತುಂಬಾ ಇಷ್ಟ ಆಯ್ತು ಈ ಟೇಸ್ಟ್. ಸೊ ಬೇಗನೆ ಖಾಲಿ ಆಗೋಯ್ತು. 1 ಟೈಮ್ಗೆ ಇಲ್ಲ ಅಂದ್ರೂ 2ರಿಂದ 3 ಆರಾಮಾಗಿ ತಿಂತಾರೆ. ಸೊ ಎಸ್ಪೆಷಲಿ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯ್ತು. ಈ ತರ ನೀಟಾಗಿ ಚಿಕ್ಕ ಚಿಕ್ಕದಾಗಿ
ಉಂಡೆ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ಆಗಿದೆ. ನಾನಿಲ್ಲಿ ಸ್ವಲ್ಪ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಸ್ವಲ್ಪ ಅಮೌಂಟ್ ತಗೊಂಡಿದ್ದೆ, ಬಟ್ ಚೆನ್ನಾಗಿ ಬರುತ್ತೆ. ಸೊ ನೀವು ಟ್ರೈ ಮಾಡುವಾಗ ಜಾಸ್ತಿನೇ ತಗೊಳ್ಳಿ. ಸೊ ಈ ಥರ ನೀಟಾಗಿ ಆ ಉಂಡೆನ ಡಿಪ್ ಮಾಡಿ ಚಾಕ್ಲೇಟಲ್ಲಿ ಈ ಥರ ಪ್ಲೇಟಿಗೆ ಅಥವಾ ಫ್ರೀಝರಲ್ಲಿ ಇಡೋವಂಥ ಪಾತ್ರೆಗೆ ಎತ್ತಿಡಿ. ಪ್ಲೇಟ್ ಇದ್ರೆ ಬೆಸ್ಟ್, ಬಿಕಾಸ್ ಇದು ನಮಗೆ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಪ್ಲೇಟ್ ಇದ್ರೆ ಬೆಸ್ಟ್. ಸೊ ಈ ಥರ ಹರಡೋ ಥರ ಇಡೋದಕ್ಕೂ ಹೆಲ್ಪ್ ಆಗುತ್ತೆ. ಪಾತ್ರೆ ಅಂದರೆ ಐ ಡೋಂಟ್ ನೋ, ಅದು ವರ್ಕ್ ಆಗಲ್ಲ ಅನ್ಕೋತೀನಿ. ಪ್ಲೇಟ್ ಇಸ್ ಬೆಸ್ಟ್. ಸೊ ಈ ಥರ ನೀಟಾಗಿ ಡಿಪ್ ಮಾಡಿಬಿಟ್ಟು ಕೋಟಿಂಗ್ ಚೆನ್ನಾಗಿರಬೇಕು ನೋಡ್ಕೊಳ್ಳಿ. ನಿಮಗೆ ಕೋಟಿಂಗ್ ಕಮ್ಮಿ ಅಂತ ಅನ್ಸಿದ್ರೆ ಒಂದ್ಸರಿ ಇದನ್ನ ಫ್ರೀಸ್ ಮಾಡಿಬಿಟ್ಟು ತೆಗೆದುಬಿಟ್ಟು ಮತ್ತೆ ಇನ್ನೊಂದ್ಸರಿ ಅದನ್ನ ಡಿಪ್ ಮಾಡಿ ಡಬಲ್ ಕೋಟಿಂಗ್ ಕೂಡ ಮಾಡ್ಬೋದು. ಬಟ್ ನನಗೆ ಒಂದೇ ಕೋಟಿಂಗ್ ಸಾಕು ಅಂತ ಅನಿಸ್ತು. ಸೊ ನಾನು ಒಂದೇ ಕೋಟಿಂಗ್ ಮಾಡಿದ್ದೀನಿ. ಸೊ ಈ ಥರ ನೀಟಾಗಿ ಎಲ್ಲಾನು ಸ್ಪೇಷಿಯಸ್ ಆಗಿಡಿ. ಸೊ ನೋಡಿ, ಇದು ರೆಡಿ ಆಗಿದೆ ಫ್ರೀಸ್ ಮಾಡ್ಲಿಕ್ಕೆ. ನಾನಿಲ್ಲಿ ಫ್ರೀಸರ್ ಅಲ್ಲಿ ಇಟ್ಟು ಫ್ರೀಸ್ ಮಾಡಿದ್ದೀನಿ. ಒಂದು 3 hours ಆದ್ರೂ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.